ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಂ ಶಾಂತಿ. ಇಂದು ನಾವು ನಮ್ಮ ಎರಡನೆಯ ಅಲಂಕಾರವನ್ನು ಇಮರ್ಜ್ ಮಾಡೋಣ. ಧ್ಯಾನ ಯೋಗದ ಗದೆ. ತಮ್ಮನ್ನು ತಾವು ಕೇಳಿಕೊಳ್ಳಿ. ನಾನು ಜ್ಞಾನಯೋಗದ ಶಕ್ತಿಯನ್ನು ನನ್ನಲ್ಲಿ ನಾನು ಧಾರಣೆ ಮಾಡಿಕೊಂಡಿದ್ದೇನಾ? ಇಷ್ಟು ನಾನು ಧಾರಣೆ ಮಾಡಿದ್ದೀನ? ನನ್ನ ಹಳೆಯ ಸ್ವಭಾವ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಬಹುದಾ? ನಮ್ಮನ್ನು ನಾವು ಜಾಗೃತ ಮಾಡಿಕೊಳ್ಳುತ್ತಾ ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳೋಣ. ನಾನು ಜ್ಞಾನಯೋಗದ ತಾಕತ್ತನ್ನು ನನ್ನಲ್ಲಿ ತುಂಬಿಕೊಂಡಿದ್ದೇನಾ? ನನ್ನ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ನಷ್ಟ ಮಾಡಿಕೊಂಡಿದ್ದೀನಾ? ಬಲೆ ಅದು ಕ್ರೋಧದ ಸಂಸ್ಕಾರ ಇರಬಹುದು, ಬಲೆ
ಆಲಸ್ಯವಿರಬಹುದು, ಬಲೆ ಈರ್ಷ್ಯೆ ಇರಬಹುದು. ಜ್ಞಾನಯೋಗದ ಬೆಳಕು ಬರ್ತಾ ಮನಸ್ಸಿನ ಅಂಧಕಾರವು ದೂರವಾಗಿ ಬಿಡುತ್ತದೆ. ತಾವು ತಮ್ಮ ಜೊತೆಗೆ ದೃಢ ಸಂಕಲ್ಪವನ್ನ ಮಾಡಿ ಜ್ಞಾನಯೋಗದಿಂದ ಬಲಶಾಲಿಯಾಗಿ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರವನ್ನು, ದುಃಖ ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನಯೋಗದ ಶಕ್ತಿಯಿಂದ ನಷ್ಟ ಮಾಡಿಕೊಳ್ಳಬೇಕಾಗಿದೆ. ನಾನು ಬೇರೆಯವರನ್ನ ನೋಡಬಾರದಾಗಿದೆ. ನನಗೆ ನಾನು ಬದಲಾವಣೆಯಾಗಬೇಕಾಗಿದೆ. ಬೇರೆಯವರ ಸಂಸ್ಕಾರದ ಪರಿವರ್ತನೆ ಪರಿವರ್ತನೆಯಾಗಲೇಬೇಕಾಗಿದೆ. ಈ ದೃಢ ಸಂಕಲ್ಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಬಾರವರ ಶಕ್ತಿಯನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ. ಐದು ನಿಮಿಷದವರೆಗೂ ಮಹಾಜ್ಯೋತಿಯ ಕಿರಣಗಳನ್ನು ತಮ್ಮಲ್ಲಿ ಬರುವುದನ್ನು ಅನುಭವ ಮಾಡಿ. ಈ ಶಕ್ತಿಗಳಿಂದ ಹಳೆಯ ಸಂಸ್ಕಾರಗಳನ್ನು ಸಂಪೂರ್ಣ ನಷ್ಟ ಮಾಡಲೇಬೇಕು. ಕಲ್ಪ ಕಲ್ಪವೂ ಮಾಡಿದ್ದೇವೆ, ಈಗಲೂ ಮಾಡಲೇಬೇಕಾಗಿದೆ. ಬಾಬಾರವರ ಪ್ರೀತಿಯ ಅನುಭವ ಮಾಡಿ. ಈ ಕಿರಣದಲ್ಲಿ ಅಷ್ಟು ಶಕ್ತಿ ಇದೆ. ನನ್ನ ಹಳೆಯ ಸಂಸ್ಕಾರ ನಷ್ಟವಾಗಿ ಬಿಡುತ್ತದೆ. ಈಗ ನಾವು ನಮ್ಮ ಮೂರನೆಯ ಅಲಂಕಾರವನ್ನು ಇಮರ್ಜ್ ಮಾಡೋಣ. ಕಮಲ ಪುಷ್ಪವನ್ನು ಸನ್ಮುಖದಲ್ಲಿ ನೋಡಿ. ನಮ್ಮನ್ನು ನಾವು ನೆನಪಿಗೆ ತರಿಸೋಣ. ನಮ್ಮ ಜೊತೆ ನಾವು ಮಾತನಾಡಿಕೊಳ್ಳೋಣ. ನಾನು ಎಲ್ಲ ಕಾರ್ಯವನ್ನು ಮಾಡ್ತಾ ಕಮಲ ಪುಷ್ಪದ ತರಹ ಭಿನ್ನ ಪ್ರಿಯವಾಗಿರುತ್ತೇನಾ ಅಥವಾ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನಾ? ಕರ್ಮ ಮಾಡಿದ್ವಿ, ಒಳ್ಳೆಯದು ಮತ್ತು ಕೆಟ್ಟದರ ಆಕರ್ಷಣೆಯಿಂದ ದೂರವಾಗಿ ಬಿಟ್ಟೆವು. ನಾನು ಇದೇ ಸ್ಮೃತಿಯಲ್ಲಿ ಇರುತ್ತೇನಾ? ಅಥವಾ ಎಲ್ಲ ಮಾತುಗಳ ಕೊಳಕು ನನ್ನ ಮೇಲೆ ಪ್ರಭಾವವಾಗಿ ಬಿಡುತ್ತಾ? ಇಲ್ಲಿಯವರೆಗೂ ಏನೆಲ್ಲ ನಡೆದಿದೆ, ಈಗ ನಾನು ಕಮಲ ಪುಷ್ಪದ ತರಹ
ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಬಾಬಾರವರ ಜೊತೆ ನನ್ನ ಪ್ರಮಾಣ, ನಾನು ಈ ಶರೀರದಿಂದಲೂ ಭಿನ್ನ, ಸಂಬಂಧಗಳಿಂದಲೂ ಭಿನ್ನ, ಈ ಪ್ರಪಂಚದಿಂದಲೂ ಭಿನ್ನನಾಗಿದ್ದೇನೆ. ಸದಾ ನಾನು ನಿಮ್ಮ ಪ್ರೀತಿಯಲ್ಲಿ ಮಗ್ನನಾಗಿ ಬಿಡುತ್ತೇನೆ. ಸ್ಮೃತಿಯಲ್ಲಿರಲಿ, ನಾನೆಷ್ಟು ಈ ಶರೀರದಿಂದ ಭಿನ್ನನಾಗಿದ್ದೇನೆ, ಅಷ್ಟು ಬಾಬಾನಿಗೆ ಪ್ರಿಯವಾಗಿದ್ದೇನೆ. ಸ್ವೀಕಾರ ಮಾಡಿ. ಕಮಲ ಪುಷ್ಪದ ತರಹ ನಾನು ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಪರಿಸ್ಥಿತಿ ಬರಲಿ ಹೋಗಲಿ, ನನ್ನ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಬಾರದಾಗಿದೆ. ಬಾಬಾರವರ ಪ್ರಕಾಶವನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ, ಸ್ವೀಕಾರ ಮಾಡಿ. ನಾನು ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಪ್ರಿಯನಾಗಿದ್ದೇನೆ. ಬಾಬಾರವರ ಈ ಪ್ರಕಾಶತೆಯಲ್ಲಿ ಇಷ್ಟು ತಾಕತ್ತಿದೆ. ಇಡೀ ಪ್ರಪಂಚದ ಕಡೆ ಭಿನ್ನತೆಯನ್ನು ಕಲಿಸಿಕೊಡುತ್ತದೆ. ಈಗ ನನ್ನ ಅಲಂಕಾರವಾದ ಚಕ್ರವನ್ನು ಸನ್ಮುಖದಲ್ಲಿ ತಂದುಕೊಳ್ಳೋಣ. ಈ ಸ್ವದರ್ಶನ ಚಕ್ರ ನನ್ನನ್ನು ನಾನು ಕೇಳೋಣ. ನಾನು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೇನಾ ಅಥವಾ ಪರದರ್ಶನವನ್ನು ತಿರುಗಿಸುತ್ತೇನಾ? ಸ್ವದರ್ಶನದಿಂದ ಆತ್ಮದ ಉನ್ನತಿಯಾಗುತ್ತದೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. शिव की वाणी ही गीता है, ये राज सुनाते हैं हम। 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी।
जन्म सुखदाई। 16 कला संपूर्ण थे मानव, रहते थे भाई भाई। 16 कला संपूर्ण थे मानव, रहते थे भाई भाई। दैवी गुण पूर्ण अहिंसक, दैवी गुण पूर्ण अहिंसक, ये गुण बतलाते हैं। हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। सतयुग बीता त्रेता आया, सतयुग बीता त्रेता आया। राम सीता ने सिंहासन पाया। 14 कला मर्यादा में पूर्ण, 12 जन्म सब सुख था पाया। हुआ राम राज्य से रावण राज, हुआ राम राज्य से रावण राज, वो बात बताते हैं। हम 5000 वर्ष पहले की कथा सुनाते हैं। त्रेता बीता द्वापर आया, त्रेता बीता द्वापर आया। नर नारी ने तब दुख पाया, और धर्म आए धरती पर पूजा पाठ सिखलाया। और धर्म आए धरती पर पूजा पाठ सिखलाया। 21 जन्म ढूंढा भगवन, 21 जन्म ढूंढा भगवन, अनुभव सुनाते हैं। हम 5000 वर्ष पहले की कथा सुनाते हैं। घोर नरक फिर कलयुग आया, घोर नरक फिर कलयुग आया। भाई ने भाई का खून बहाया, अंधकार अज्ञान का छाया। विकारों ने मानव को फंसाया। 42 जन्म बीते दुख में, 42 जन्म बीते दुख में। दुखी दिल ये बताते हैं। हम 5000 वर्ष पहले की कथा सुनाते हैं। छोटा सा एक युग अब आया, छोटा सा एक युग आया, जो संगम युग कहलाया। दुखी बच्चों की सुन के पुकार, दुखी बच्चों की सुन के पुकार। शिव पिता रह ना पाया, हो शिव पिता रह ना पाया। संगम हुआ जहाँ बाप बच्चों का, संगम हुआ जहाँ बाप बच्चों का। संगम युग कहलाया, वो संगम युग कहलाया, वो संगम युग कहलाया। एक हीरे जैसा जन्म मिला, एक हीरे जैसा जन्म मिला। ब्राह्मण कहलाते हैं। हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 ಅನುಭವ ಮಾಡಿ
ಎಲ್ಲ ಅಲಂಕಾರಗಳು ನನ್ನ ಜೊತೆಗಿದೆ. ಈ ಅಲಂಕಾರವನ್ನು ಧಾರಣೆ ಮಾಡಿ ಈ ಬೃಕಟಿಯ ಸಿಂಹಾಸನದಲ್ಲಿ ತಪಸ್ವಿಯ ತರಹ ಹೊಳೆಯುತ್ತಿದ್ದೇನೆ. ಈ ಅಲಂಕಾರ ನನಗೆ ಶೋಭನೀಯವಾಗಿದೆ. ಈಗ ನನಗೆ ಕರ್ತವ್ಯ ನೆನಪಿಗೆ ಬರ್ತಾ ಹಳೆಯ ಪ್ರಪಂಚವನ್ನು ಈ ಅಲಂಕಾರಗಳಿಂದ ಶೃಂಗರಿಸಬೇಕಾಗಿದೆ. ಅವರಿಗೂ ಸಹ ಸ್ವದರ್ಶನದ ಮುಖಾಂತರ ಪರದರ್ಶನದಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಈ ಅಲಂಕಾರದಿಂದ ನಮ್ಮ ಕರ್ತವ್ಯ ಜೊತೆ ಜೋಡಿಸಿಕೊಳ್ಳುತ್ತಾ ಬಾಬಾರವರ ಛತ್ರಛಾಯ ಕೆಳಗಡೆ ಕುಳಿತುಕೊಳ್ಳೋಣ. ಅನುಭವ ಮಾಡಿ ಈ ಪರಮಾತ್ಮನ ಛತ್ರಛಾಯೆಯಲ್ಲಿ ಮಾಯೆಯ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ನಾನು ಅಲಂಕಾರಿ ಮೂರ್ತಿಯಾಗಿದ್ದೇನೆ. ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿ ನನ್ನ ಪ್ರತಿ ಹೊರೆಯಿಂದ ಮುಕ್ತ ಬೆಳಕಿನ ಕಿರೀಟಧಾರಿಯಾಗಿದ್ದೇನೆ. ಈ ಅಲಂಕಾರಗಳಿಂದ ನಾನು ನನ್ನ ಕರ್ತವ್ಯವನ್ನು ಗುರುತಿಸಿಕೊಂಡಿದ್ದೇನೆ. ಕೆಲವು ಕ್ಷಣಕ್ಕೋಸ್ಕರ ಬಾಬಾರವರ ಅನಂತ ಕಿರಣಗಳನ್ನು ಸ್ವಯಂನಲ್ಲಿ ಇಮರ್ಜ್ ಮಾಡಿಕೊಳ್ತಾ ಅನ್ಯರಿಗೂ ಶಕ್ತಿಯ ದಾನವನ್ನು ಕೊಡ್ತಾ ಹೋಗೋಣ. ಬಾಬಾರವರ ಈ ಶಕ್ತಿಯನ್ನು ಎಲ್ಲರಿಗೂ ಹಂಚುತ್ತಾ ಹೋಗೋಣ. ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸುಖಿಯಾಗಲಿ. आज पूरा दिन ಕರ್ಮಕ್ಷೇತ್ರದಲ್ಲಿ ಈ ಅಲಂಕಾರದ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸೋಣ.
ಕರ್ಮಕ್ಷೇತ್ರದಲ್ಲಿ ನನ್ನ ಪ್ರತಿ ಕರ್ಮದಲ್ಲಿ ಬಾಬಾ ಸ್ವಯಂ ನನ್ನ ಜೊತೆಗಾರ ಆಗಿದ್ದಾರೆ. ಅವರ ಶಕ್ತಿಗಳು ನನ್ನ ಜೊತೆಯಲ್ಲಿದೆ. ನಾನು ಅಲಂಕಾರಿ ಮೂರ್ತಿ ಆತ್ಮನಾಗಿದ್ದೇನೆ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ.
ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಂ ಶಾಂತಿ. ಇಂದು ನಾವು ನಮ್ಮ ಎರಡನೆಯ ಅಲಂಕಾರವನ್ನು ಇಮರ್ಜ್ ಮಾಡೋಣ.
ಧ್ಯಾನ ಯೋಗದ ಗದೆ. ತಮ್ಮನ್ನ ತಾವು ಕೇಳಿಕೊಳ್ಳಿ. ನಾನು ಜ್ಞಾನಯೋಗದ ಶಕ್ತಿಯನ್ನ ನನ್ನಲ್ಲಿ ನಾನು ಧಾರಣೆ ಮಾಡಿಕೊಂಡಿದ್ದೇನಾ? ಇಷ್ಟು ನಾನು ಧಾರಣೆ ಮಾಡಿದ್ದೀನಾ? ನನ್ನ ಹಳೆಯ ಸ್ವಭಾವ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಬಹುದಾ? ನಮ್ಮನ್ನು ನಾವು ಜಾಗೃತ ಮಾಡಿಕೊಳ್ಳುತ್ತಾ ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳೋಣ. ನಾನು ಜ್ಞಾನಯೋಗದ ತಾಕತ್ತನ್ನು ನನ್ನಲ್ಲಿ ತುಂಬಿಕೊಂಡಿದ್ದೇನಾ? ನನ್ನ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ನಷ್ಟ ಮಾಡಿಕೊಂಡಿದ್ದೀನಾ? ಬಲೆ ಅದು ಕ್ರೋಧದ ಸಂಸ್ಕಾರ ಇರಬಹುದು, ಬಲೆ ಆಲಸ್ಯವಿರಬಹುದು, ಬಲೆ ಈರ್ಷ್ಯೆ ಇರಬಹುದು. ಜ್ಞಾನಯೋಗದ ಬೆಳಕು ಬರ್ತಾ ಮನಸ್ಸಿನ ಅಂಧಕಾರವು ದೂರವಾಗಿ ಬಿಡುತ್ತದೆ. ತಾವು ತಮ್ಮ ಜೊತೆಗೆ ದೃಢ ಸಂಕಲ್ಪವನ್ನು ಮಾಡಿ ಜ್ಞಾನಯೋಗದಿಂದ ಬಲಶಾಲಿಯಾಗಿ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರವನ್ನು, ದುಃಖ ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನಯೋಗದ ಶಕ್ತಿಯಿಂದ ನಷ್ಟ ಮಾಡಿಕೊಳ್ಳಬೇಕಾಗಿದೆ. ನಾನು ಬೇರೆಯವರನ್ನು ನೋಡಬಾರದಾಗಿದೆ. ನನಗೆ ನಾನು ಬದಲಾವಣೆಯಾಗಬೇಕಾಗಿದೆ. ಬೇರೆಯವರ ಸಂಸ್ಕಾರದ ಪರಿವರ್ತನೆ ಪರಿವರ್ತನೆಯಾಗಲೇಬೇಕಾಗಿದೆ. ಈ ದೃಢ ಸಂಕಲ್ಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಬಾರವರ ಶಕ್ತಿಯನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ. ಐದು ನಿಮಿಷದವರೆಗೂ ಮಹಾಜ್ಯೋತಿಯ ಕಿರಣಗಳನ್ನು ತಮ್ಮಲ್ಲಿ ಬರುವುದನ್ನು ಅನುಭವ ಮಾಡಿ. ಈ ಶಕ್ತಿಗಳಿಂದ ಹಳೆಯ ಸಂಸ್ಕಾರಗಳನ್ನು ಸಂಪೂರ್ಣ ನಷ್ಟ ಮಾಡಲೇಬೇಕು. ಕಲ್ಪ ಕಲ್ಪವೂ ಮಾಡಿದ್ದೇವೆ, ಈಗಲೂ ಮಾಡಲೇಬೇಕಾಗಿದೆ. ಬಾಬಾರವರ ಪ್ರೀತಿಯ ಅನುಭವ ಮಾಡಿ. ಈ ಕಿರಣದಲ್ಲಿ ಅಷ್ಟು ಶಕ್ತಿ ಇದೆ. ನನ್ನ ಹಳೆಯ ಸಂಸ್ಕಾರ ನಷ್ಟವಾಗಿ ಬಿಡುತ್ತದೆ. ಈಗ ನಾವು ನಮ್ಮ ಮೂರನೆಯ ಅಲಂಕಾರವನ್ನು ಇಮರ್ಜ್ ಮಾಡೋಣ. ಕಮಲ ಪುಷ್ಪವನ್ನು ಸನ್ಮುಖದಲ್ಲಿ ನೋಡಿ
ನಮ್ಮನ್ನು ನಾವು ನೆನಪಿಗೆ ತರಿಸೋಣ. ನಮ್ಮ ಜೊತೆ ನಾವು ಮಾತನಾಡಿಕೊಳ್ಳೋಣ. ನಾನು ಎಲ್ಲ ಕಾರ್ಯವನ್ನು ಮಾಡ್ತಾ ಕಮಲ ಪುಷ್ಪದ ತರಹ ಭಿನ್ನ ಪ್ರಿಯವಾಗಿರುತ್ತೇನಾ ಅಥವಾ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನಾ? ಕರ್ಮ ಮಾಡಿದ್ವಿ, ಒಳ್ಳೆಯದು ಮತ್ತು ಕೆಟ್ಟದರ ಆಕರ್ಷಣೆಯಿಂದ ದೂರವಾಗಿ ಬಿಟ್ಟೆವು. ನಾನು ಇದೇ ಸ್ಮೃತಿಯಲ್ಲಿ ಇರುತ್ತೇನಾ? ಅಥವಾ ಎಲ್ಲ ಮಾತುಗಳ ಕೊಳಕು ನನ್ನ ಮೇಲೆ ಪ್ರಭಾವವಾಗಿ ಬಿಡುತ್ತಾ? ಇಲ್ಲಿಯವರೆಗೂ ಏನೆಲ್ಲ ನಡೆದಿದೆ, ಈಗ ನಾನು ಕಮಲ ಪುಷ್ಪದ ತರಹ ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಬಾಬಾರವರ ಜೊತೆ ನನ್ನ ಪ್ರಮಾಣ, ನಾನು ಈ ಶರೀರದಿಂದಲೂ ಭಿನ್ನ, ಸಂಬಂಧಗಳಿಂದಲೂ ಭಿನ್ನ, ಈ ಪ್ರಪಂಚದಿಂದಲೂ ಭಿನ್ನನಾಗಿದ್ದೇನೆ. ಸದಾ ನಾನು ನಿಮ್ಮ ಪ್ರೀತಿಯಲ್ಲಿ ಮಗ್ನನಾಗಿ ಬಿಡುತ್ತೇನೆ. ಸ್ಮೃತಿಯಲ್ಲಿರಲಿ, ನಾನೆಷ್ಟು ಈ ಶರೀರದಿಂದ ಭಿನ್ನನಾಗಿದ್ದೇನೆ, ಅಷ್ಟು ಬಾಬಾನಿಗೆ ಪ್ರಿಯವಾಗಿದ್ದೇನೆ. ಸ್ವೀಕಾರ ಮಾಡಿ. ಕಮಲ ಪುಷ್ಪದ ತರಹ ನಾನು ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಪರಿಸ್ಥಿತಿ ಬರಲಿ ಹೋಗಲಿ, ನನ್ನ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಬಾರದಾಗಿದೆ. ಬಾಬಾರವರ ಪ್ರಕಾಶವನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ, ಸ್ವೀಕಾರ ಮಾಡಿ. ನಾನು ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಪ್ರಿಯನಾಗಿದ್ದೇನೆ. ಬಾಬಾರವರ ಈ ಪ್ರಕಾಶತೆಯಲ್ಲಿ ಇಷ್ಟು ತಾಕತ್ತಿದೆ. ಇಡೀ ಪ್ರಪಂಚದ ಕಡೆ ಭಿನ್ನತೆಯನ್ನು ಕಲಿಸಿಕೊಡುತ್ತದೆ. ಈಗ ನನ್ನ ಅಲಂಕಾರವಾದ ಚಕ್ರವನ್ನು ಸನ್ಮುಖದಲ್ಲಿ ತಂದುಕೊಳ್ಳೋಣ. ಈ ಸ್ವದರ್ಶನ ಚಕ್ರ ನನ್ನನ್ನು ನಾನು ಕೇಳೋಣ.
ನಾನು ಸುದರ್ಶನ ಚಕ್ರವನ್ನು ತಿರುಗಿಸುತ್ತೇನಾ ಅಥವಾ ಪರದರ್ಶನವನ್ನು ತಿರುಗಿಸುತ್ತೇನಾ? ಸ್ವದರ್ಶನದಿಂದ ಆತ್ಮದ ಉನ್ನತಿಯಾಗುತ್ತದೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. शिव की वाणी ही गीता है, शिव की वाणी ही गीता है, ये राज सुनाते हैं हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। पहला युग सतयुग कहलाया, पहला युग सतयुग कहलाया, 8 जन्म सुखदाई, 16 कला संपूर्ण थे मानव, रहते थे भाई भाई। 16 कला संपूर्ण थे मानव, रहते थे भाई भाई। दैवी गुण पूर्ण अहिंसक, दैवी गुण पूर्ण अहिंसक, ये गुण बतलाते हैं हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। सतयुग बीता त्रेता आया, सतयुग बीता त्रेता आया, राम सीता ने सिंहासन पाया। 14 कला मर्यादा में पूर्ण, 12 जन्म सब सुख था पाया। हुआ राम राज्य से रावण राज, हुआ राम राज्य से रावण राज, वो बात बताते हैं हम 5000 वर्ष पहले की कथा सुनाते हैं। त्रेता बीता द्वापर आया, त्रेता बीता द्वापर आया, नर नारी ने तब दुख पाया। और धर्म आए धरती पर, पूजा पाठ सिखलाया। और धर्म आए धरती पर, पूजा पाठ सिखलाया। 21 जन्म ढूंढा भगवन, 21 जन्म ढूंढा भगवन, अनुभव सुनाते हैं हम 5000 वर्ष पहले की कथा सुनाते हैं। घोर नरक फिर कलयुग आया, घोर नरक फिर कलयुग आया। भाई ने भाई का खून बहाया, अंधकार अज्ञान का छाया। विकारों ने मानव को फंसाया। 42 जन्म बीते दुख में, 42 जन्म बीते दुख में, दुखी दिल ये बताते हैं हम 5000 वर्ष पहले की कथा सुनाते हैं।
छोटा सा एक युग अब आया, छोटा सा एक युग आया जो संगम युग कहलाया। दुखी बच्चों की सुन के पुकार, दुखी बच्चों की सुन के पुकार, शिव पिता रह ना पाया, हो शिव पिता रह ना पाया। संगम हुआ जहाँ बाप बच्चों का, संगम हुआ जहाँ बाप बच्चों का, संगम युग कहलाया, वो संगम युग कहलाया, वो संगम युग कहलाया। एक हीरे जैसा जन्म मिला, एक हीरे जैसा जन्म मिला, ब्राह्मण कहलाते हैं हम। 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 ಅನುಭವ ಮಾಡಿ ಎಲ್ಲ ಅಲಂಕಾರಗಳು ನನ್ನ ಜೊತೆಗಿದೆ. ಈ ಅಲಂಕಾರವನ್ನು ಧಾರಣೆ ಮಾಡಿ ಈ ಬ್ರಿಕಟಿಯ ಸಿಂಹಾಸನದಲ್ಲಿ ತಪಸ್ವಿಯ ತರಹ ಹೊಳೆಯುತ್ತಿದ್ದೇನೆ. ಈ ಅಲಂಕಾರ ನನಗೆ ಶೋಭನೀಯವಾಗಿದೆ. ಈಗ ನನಗೆ ಕರ್ತವ್ಯ ನೆನಪಿಗೆ ಬರ್ತಾ ಹಳೆಯ ಪ್ರಪಂಚವನ್ನು ಈ ಅಲಂಕಾರಗಳಿಂದ ಶೃಂಗರಿಸಬೇಕಾಗಿದೆ. ಅವರಿಗೂ ಸಹ ಸ್ವದರ್ಶನದ ಮುಖಾಂತರ ಪರದರ್ಶನದಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಈ ಅಲಂಕಾರದಿಂದ ನಮ್ಮ ಕರ್ತವ್ಯ ಜೊತೆ ಜೋಡಿಸಿಕೊಳ್ಳುತ್ತಾ ಬಾಬಾರವರ ಛತ್ರಛಾಯ ಕೆಳಗಡೆ ಕುಳಿತುಕೊಳ್ಳೋಣ. ಅನುಭವ ಮಾಡಿ ಈ ಪರಮಾತ್ಮನ ಛತ್ರಛಾಯೆಯಲ್ಲಿ ಮಾಯೆಯ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ನಾನು ಅಲಂಕಾರಿ ಮೂರ್ತಿಯಾಗಿದ್ದೇನೆ. ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿ ನನ್ನ ಪ್ರತಿ ಹೊರೆಯಿಂದ ಮುಕ್ತ ಬೆಳಕಿನ ಕಿರೀಟಧಾರಿಯಾಗಿದ್ದೇನೆ. ಈ ಅಲಂಕಾರಗಳಿಂದ ನಾನು ನನ್ನ ಕರ್ತವ್ಯವನ್ನು ಗುರುತಿಸಿಕೊಂಡಿದ್ದೇನೆ. ಕೆಲವು ಕ್ಷಣಕ್ಕೋಸ್ಕರ ಬಾಬಾರವರ ಅನಂತ ಕಿರಣಗಳನ್ನು ಸ್ವಯಂನಲ್ಲಿ ಇಮರ್ಜ್ ಮಾಡಿಕೊಳ್ತಾ ಅನ್ಯರಿಗೂ ಶಕ್ತಿಯ
ದಾನವನ್ನು ಕೊಡ್ತಾ ಹೋಗೋಣ. ಬಾಬಾರವರ ಈ ಶಕ್ತಿಯನ್ನು ಎಲ್ಲರಿಗೂ ಹಂಚುತ್ತಾ ಹೋಗೋಣ. ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸುಖಿಯಾಗಲಿ. आज पूरा दिन ಕರ್ಮಕ್ಷೇತ್ರದಲ್ಲಿ ಈ ಅಲಂಕಾರದ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸೋಣ. ಕರ್ಮಕ್ಷೇತ್ರದಲ್ಲಿ ನನ್ನ ಪ್ರತಿ ಕರ್ಮದಲ್ಲಿ ಬಾಬಾ ಸ್ವಯಂ ನನ್ನ ಜೊತೆಗಾರ ಆಗಿದ್ದಾರೆ. ಅವರ ಶಕ್ತಿಗಳು ನನ್ನ ಜೊತೆಯಲ್ಲಿದೆ. ನಾನು ಅಲಂಕಾರಿ ಮೂರ್ತಿ ಆತ್ಮನಾಗಿದ್ದೇನೆ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು
ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನ ರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನ ರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
ನೀನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಂ ಶಾಂತಿ. ಇಂದು ನಾವು ನಮ್ಮ ಎರಡನೆಯ ಅಲಂಕಾರವನ್ನು ಇಮರ್ಜ್ ಮಾಡೋಣ. ಧ್ಯಾನ ಯೋಗದ ಗದೆ. ತಮ್ಮನ್ನು ತಾವು ಕೇಳಿಕೊಳ್ಳಿ. ನಾನು ಜ್ಞಾನಯೋಗದ ಶಕ್ತಿಯನ್ನು ನನ್ನಲ್ಲಿ ನಾನು ಧಾರಣೆ ಮಾಡಿಕೊಂಡಿದ್ದೇನಾ? ಇಷ್ಟು ನಾನು ಧಾರಣೆ ಮಾಡಿದ್ದೀನಾ? ನನ್ನ ಹಳೆಯ ಸ್ವಭಾವ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಬಹುದಾ? ನಮ್ಮನ್ನು ನಾವು ಜಾಗೃತ ಮಾಡಿಕೊಳ್ಳುತ್ತಾ ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳೋಣ. ನಾನು ಜ್ಞಾನಯೋಗದ ತಾಕತ್ತನ್ನು ನನ್ನಲ್ಲಿ ತುಂಬಿಕೊಂಡಿದ್ದೇನಾ? ನನ್ನ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ನಷ್ಟ ಮಾಡಿಕೊಂಡಿದ್ದೀನಾ? ಬಲೆ ಅದು ಕ್ರೋಧದ ಸಂಸ್ಕಾರ ಇರಬಹುದು, ಬಲೆ ಆಲಸ್ಯವಿರಬಹುದು, ಬಲೆ ಈರ್ಷ್ಯೆ ಇರಬಹುದು. ಜ್ಞಾನಯೋಗದ ಬೆಳಕು ಬರ್ತಾ ಮನಸ್ಸಿನ ಅಂಧಕಾರವು ದೂರವಾಗಿ ಬಿಡುತ್ತದೆ. ತಾವು ತಮ್ಮ ಜೊತೆಗೆ ದೃಢ ಸಂಕಲ್ಪವನ್ನು ಮಾಡಿ ಜ್ಞಾನಯೋಗದಿಂದ ಬಲಶಾಲಿಯಾಗಿ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರವನ್ನು, ದುಃಖ ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನಯೋಗದ ಶಕ್ತಿಯಿಂದ ನಷ್ಟ ಮಾಡಿಕೊಳ್ಳಬೇಕಾಗಿದೆ. ನಾನು ಬೇರೆಯವರನ್ನು ನೋಡಬಾರದಾಗಿದೆ. ನನಗೆ ನಾನು ಬದಲಾವಣೆಯಾಗಬೇಕಾಗಿದೆ. ಬೇರೆಯವರ ಸಂಸ್ಕಾರದ ಪರಿವರ್ತನೆ ಪರಿವರ್ತನೆಯಾಗಲೇಬೇಕಾಗಿದೆ. ಈ ದೃಢ ಸಂಕಲ್ಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಬಾಬಾರವರ ಶಕ್ತಿಯನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ. ಐದು ನಿಮಿಷದವರೆಗೂ ಮಹಾಜ್ಯೋತಿಯ ಕಿರಣಗಳನ್ನು ತಮ್ಮಲ್ಲಿ ಬರುವುದನ್ನು ಅನುಭವ ಮಾಡಿ. ಈ ಶಕ್ತಿಗಳಿಂದ ಹಳೆಯ ಸಂಸ್ಕಾರಗಳನ್ನು ಸಂಪೂರ್ಣ ನಷ್ಟ ಮಾಡಲೇಬೇಕು. ಕಲ್ಪ ಕಲ್ಪವೂ ಮಾಡಿದ್ದೇವೆ,
ಈಗಲೂ ಮಾಡಲೇಬೇಕಾಗಿದೆ. ಬಾಬಾರವರ ಪ್ರೀತಿಯ ಅನುಭವ ಮಾಡಿ ಈ ಕಿರಣದಲ್ಲಿ ಅಷ್ಟು ಶಕ್ತಿ ಇದೆ. ನನ್ನ ಹಳೆಯ ಸಂಸ್ಕಾರ ನಷ್ಟವಾಗಿ ಬಿಡುತ್ತದೆ. ಈಗ ನಾವು ನಮ್ಮ ಮೂರನೆಯ ಅಲಂಕಾರವನ್ನು ಎಮರ್ಜ್ ಮಾಡೋಣ. ಕಮಲ ಪುಷ್ಪವನ್ನು ಸನ್ಮುಖದಲ್ಲಿ ನೋಡಿ ನಮ್ಮನ್ನು ನಾವು ನೆನಪಿಗೆ ತರಿಸೋಣ. ನಮ್ಮ ಜೊತೆ ನಾವು ಮಾತನಾಡಿಕೊಳ್ಳೋಣ. ನಾನು ಎಲ್ಲ ಕಾರ್ಯವನ್ನು ಮಾಡ್ತಾ ಕಮಲ ಪುಷ್ಪದ ತರಹ ಭಿನ್ನ ಪ್ರಿಯವಾಗಿರುತ್ತೇನಾ ಅಥವಾ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನಾ? ಕರ್ಮ ಮಾಡಿದ್ವಿ, ಒಳ್ಳೆಯದು ಮತ್ತು ಕೆಟ್ಟದರ ಆಕರ್ಷಣೆಯಿಂದ ದೂರವಾಗಿ ಬಿಟ್ಟೆವು. ನಾನು ಇದೇ ಸ್ಮೃತಿಯಲ್ಲಿ ಇರುತ್ತೇನಾ? ಅಥವಾ ಎಲ್ಲ ಮಾತುಗಳ ಕೊಳಕು ನನ್ನ ಮೇಲೆ ಪ್ರಭಾವವಾಗಿ ಬಿಡುತ್ತಾ? ಇಲ್ಲಿಯವರೆಗೂ ಏನೆಲ್ಲ ನಡೆದಿದೆ, ಈಗ ನಾನು ಕಮಲ ಪುಷ್ಪದ ತರಹ ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಬಾಬಾರವರ ಜೊತೆ ನನ್ನ ಪ್ರಮಾಣ, ನಾನು ಈ ಶರೀರದಿಂದಲೂ ಭಿನ್ನ, ಸಂಬಂಧಗಳಿಂದಲೂ ಭಿನ್ನ, ಈ ಪ್ರಪಂಚದಿಂದಲೂ ಭಿನ್ನನಾಗಿದ್ದೇನೆ. ಸದಾ ನಾನು ನಿಮ್ಮ ಪ್ರೀತಿಯಲ್ಲಿ ಮಗ್ನನಾಗಿ ಬಿಡುತ್ತೇನೆ. ಸ್ಮೃತಿಯಲ್ಲಿರಲಿ, ನಾನೆಷ್ಟು ಈ ಶರೀರದಿಂದ ಭಿನ್ನನಾಗಿದ್ದೇನೆ, ಅಷ್ಟು ಬಾಬಾನಿಗೆ ಪ್ರಿಯವಾಗಿದ್ದೇನೆ. ಸ್ವೀಕಾರ ಮಾಡಿ. ಕಮಲ ಪುಷ್ಪದ ತರಹ ನಾನು ಭಿನ್ನ ಹಾಗೂ ಪ್ರಿಯವಾಗಬೇಕಾಗಿದೆ. ಪರಿಸ್ಥಿತಿ ಬರಲಿ ಹೋಗಲಿ, ನನ್ನ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಬಾರದಾಗಿದೆ. ಬಾಬಾರವರ ಪ್ರಕಾಶವನ್ನು ನನ್ನಲ್ಲಿ ಬರುವುದನ್ನು ಅನುಭವ ಮಾಡಿ, ಸ್ವೀಕಾರ ಮಾಡಿ. ನಾನು ಕಮಲ ಪುಷ್ಪದ ಸಮಾನ ಭಿನ್ನ ಹಾಗೂ ಪ್ರಿಯನಾಗಿದ್ದೇನೆ. ಬಾಬಾರವರ ಈ ಪ್ರಕಾಶತೆಯಲ್ಲಿ ಇಷ್ಟು ತಾಕತ್ತಿದೆ. ಇಡೀ ಪ್ರಪಂಚದ ಕಡೆ ಭಿನ್ನತೆಯನ್ನು ಕಲಿಸಿಕೊಡುತ್ತದೆ.
ಈಗ ನನ್ನ ಅಲಂಕಾರವಾದ ಚಕ್ರವನ್ನು ಸನ್ಮುಖದಲ್ಲಿ ತಂದುಕೊಳ್ಳೋಣ. ಈ ಸ್ವದರ್ಶನ ಚಕ್ರ ನನ್ನನ್ನು ನಾನು ಕೇಳೋಣ. ನಾನು ಸುದರ್ಶನ ಚಕ್ರವನ್ನು ತಿರುಗಿಸುತ್ತೇನಾ ಅಥವಾ ಪರದರ್ಶನವನ್ನು ತಿರುಗಿಸುತ್ತೇನಾ? ಸ್ವದರ್ಶನದಿಂದ ಆತ್ಮದ ಉನ್ನತಿಯಾಗುತ್ತದೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. शिव की वाणी ही गीता है, शिव की वाणी ही गीता है, ये राज सुनाते हैं हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। पहला युग सतयुग कहलाया, पहला युग सतयुग कहलाया, 8 जन्म सुखदाई, 16 कला संपूर्ण थे मानव, रहते थे भाई भाई। 16 कला संपूर्ण थे मानव, रहते थे भाई भाई। दैवी गुण पूर्ण अहिंसक, दैवी गुण पूर्ण अहिंसक, ये गुण बतलाते हैं हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 जन्म की कहानी। सतयुग बीता त्रेता आया, सतयुग बीता त्रेता आया, राम सीता ने सिंहासन पाया। 14 कला मर्यादा में पूर्ण, 12 जन्म सब सुख था पाया। हुआ राम राज्य से रावण राज, हुआ राम राज्य से रावण राज, वो बात बताते हैं हम 5000 वर्ष पहले की कथा सुनाते हैं। त्रेता बीता द्वापर आया, त्रेता बीता द्वापर आया, नर नारी ने तब दुख पाया। और धर्म आए धरती पर, पूजा पाठ सिखलाया। और धर्म आए धरती पर, पूजा पाठ सिखलाया। 21 जन्म ढूंढा भगवन, 21 जन्म ढूंढा भगवन, अनुभव सुनाते हैं हम 5000 वर्ष पहले की कथा सुनाते हैं। घोर नरक फिर कलयुग आया, घोर नरक फिर कलयुग आया। भाई ने भाई का खून बहाया, अंधकार अज्ञान का छाया। विकारों ने मानव को फंसाया,
40 जन्म बीते दुख में दुखी दिल ये बताते हैं। हम 5000 वर्ष पहले की कथा सुनाते हैं। छोटा सा एक युग अब आया, छोटा सा एक युग आया जो संगम युग कहलाया। दुखी बच्चों की सुन के पुकार, दुखी बच्चों की सुन के पुकार, शिव पिता रह ना पाया, हो शिव पिता रह ना पाया। संगम हुआ जहाँ बाप बच्चों का, संगम हुआ जहाँ बाप बच्चों का, संगम युग कहलाया, वो संगम युग कहलाया, वो संगम युग कहलाया। एक हीरे जैसा जन्म मिला, एक हीरे जैसा जन्म मिला, ब्राह्मण कहलाते हैं। हम 5000 वर्ष पहले की कथा सुनाते हैं। सुनो रे भाई शिव की वाणी, 84 जन्म की कहानी। सुनो रे भाई शिव की वाणी, 84 ಅನುಭವ ಮಾಡಿ ಎಲ್ಲ ಅಲಂಕಾರಗಳು ನನ್ನ ಜೊತೆಗಿದೆ. ಈ ಅಲಂಕಾರವನ್ನು ಧಾರಣೆ ಮಾಡಿ ಈ ಬ್ರಿಕಟಿಯ ಸಿಂಹಾಸನದಲ್ಲಿ ತಪಸ್ವಿಯ ತರಹ ಹೊಳೆಯುತ್ತಿದ್ದೇನೆ. ಈ ಅಲಂಕಾರ ನನಗೆ ಶೋಭನೀಯವಾಗಿದೆ. ಈಗ ನನಗೆ ಕರ್ತವ್ಯ ನೆನಪಿಗೆ ಬರ್ತಾ ಹಳೆಯ ಪ್ರಪಂಚವನ್ನು ಈ ಅಲಂಕಾರಗಳಿಂದ ಶೃಂಗರಿಸಬೇಕಾಗಿದೆ. ಅವರಿಗೂ ಸಹ ಸ್ವದರ್ಶನದ ಮುಖಾಂತರ ಪರದರ್ಶನದಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಈ ಅಲಂಕಾರದಿಂದ ನಮ್ಮ ಕರ್ತವ್ಯ ಜೊತೆ ಜೋಡಿಸಿಕೊಳ್ಳುತ್ತಾ ಬಾಬಾರವರ ಛತ್ರಛಾಯೆಯ ಕೆಳಗಡೆ ಕುಳಿತುಕೊಳ್ಳೋಣ. ಅನುಭವ ಮಾಡಿ ಈ ಪರಮಾತ್ಮನ ಛತ್ರಛಾಯೆಯಲ್ಲಿ ಮಾಯೆಯ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ನಾನು ಅಲಂಕಾರಿ ಮೂರ್ತಿಯಾಗಿದ್ದೇನೆ. ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿ ನನ್ನ ಪ್ರತಿ ಹೊರೆಯಿಂದ ಮುಕ್ತ ಬೆಳಕಿನ ಕಿರೀಟಧಾರಿಯಾಗಿದ್ದೇನೆ. ಈ ಅಲಂಕಾರಗಳಿಂದ ನಾನು ನನ್ನ ಕರ್ತವ್ಯವನ್ನು ಗುರುತಿಸಿಕೊಂಡಿದ್ದೇನೆ. ಕೆಲವು ಕ್ಷಣಕ್ಕೋಸ್ಕರ ಬಾಬಾರವರ
ಅನಂತ ಕಿರಣಗಳನ್ನು ಸ್ವಯಂನಲ್ಲಿ ಇಮರ್ಜ್ ಮಾಡಿಕೊಳ್ತಾ ಅನ್ಯರಿಗೂ ಶಕ್ತಿಯ ದಾನವನ್ನು ಕೊಡ್ತಾ ಹೋಗೋಣ. ಬಾಬಾರವರ ಈ ಶಕ್ತಿಯನ್ನು ಎಲ್ಲರಿಗೂ ಹಂಚುತ್ತಾ ಹೋಗೋಣ. ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸುಖಿಯಾಗಲಿ. आज पूरा दिन ಕರ್ಮಕ್ಷೇತ್ರದಲ್ಲಿ ಈ ಅಲಂಕಾರದ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸೋಣ. ಕರ್ಮಕ್ಷೇತ್ರದಲ್ಲಿ ನನ್ನ ಪ್ರತಿ ಕರ್ಮದಲ್ಲಿ ಬಾಬಾ ಸ್ವಯಂ ನನ್ನ ಜೊತೆಗಾರ ಆಗಿದ್ದಾರೆ. ಅವರ ಶಕ್ತಿಗಳು ನನ್ನ ಜೊತೆಯಲ್ಲಿದೆ. ನಾನು ಅಲಂಕಾರಿ ಮೂರ್ತಿ ಆತ್ಮನಾಗಿದ್ದೇನೆ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ,
ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ.